ಆತ್ಮನಿರ್ಭರ ಭಾರತ ಅಭಿಯಾನದ ಕುರಿತು ಒಂದು ವಿಶೇಷ ಪತ್ರಿಕಾಗೋಷ್ಠಿಯನ್ನು ಇಂದು ಶಿಲ್ಘಟ್ಟ ಸೇವಾ ಸೌಧದಲ್ಲಿ ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಲು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ಸಿಕಲ್ ರಾಮಚಂದ್ರಗೌಡ ಸರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಒಂದು ಆತ್ಮೀಯಂತ ಸುಸ್ವಾಗತವನ್ನು ಕೋರ್ತೇನೆ. ಆತ್ಮನಿರ್ಭರ ಭಾರತ ನಮ್ಮ ಭಾರತ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಮೋದಿಜಿಯವರು ನಮ್ಮ ಬಿಜೆಪಿಯ ದೀನ್ ದಯಾಳ್ ಉಪಾಧ್ಯಾಯ ಅವರ ಹುಟ್ಟಿದ ಹಬ್ಬದ ಪ್ರಯುಕ್ತವಾಗಿ ಆತ್ಮನಿರ್ಭರ್ ಭಾರತವನ್ನು ಉದ್ಘಾಟನೆ ಮಾಡಿದ್ರು. ಈ ಒಂದು ಆತ್ಮನಿರ್ಭರ್ ಭಾರತದಲ್ಲಿ ಒಂದು ಪ್ರತಿಜ್ಞೆಯನ್ನ ಇಡೀ ದೇಶ ಮಾಡಬೇಕು ಅಂತಕ್ಕಂಥದ್ದು ಅವ್ರ ಸಂಕಲ್ಪ. ಅಂದರೆ ವೋಕಲ್ ಫಾರ್ ಲೋಕಲ್ ಅಂತ ನಮ್ಮ ಸ್ವದೇಶಿಯಲ್ಲಿ ಏನೆಲ್ಲ ತಯಾರಾಗ್ತಿರ್ತಕ್ಕಂಥ ವಸ್ತುಗಳು ಮೇಕ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾದ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಮೋದಿಜಿಯವರ ಪ್ರಧಾನಮಂತ್ರಿಗಳಾದ ನೇತೃತ್ವದಲ್ಲಿ ಮೇಕ್ ಇನ್ ಇಂಡಿಯಾನ ಏನು ತಂದ್ರು. ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ, ಭಾರತ ದೇಶಕ್ಕೆ ಸೈನಿಕರಿಗೆ ದೇಶ ಕಾಯೋದಕ್ಕೆ ಯುದ್ಧ ಫೈಟರ್ ಜೆಟ್ಗಳಿಂದ ಹಿಡಿದು ಯುದ್ಧ ವಿಮಾನಗಳಿಂದ ಹಿಡಿದು ಸಾಕಷ್ಟು ವಿದೇಶಗಳಿಂದ ಕೊಂಡ್ಕೊಳ್ತಾ ಇದ್ರು. ಅದರಲ್ಲಿ ಕೋಟ್ಯಾಂತರ ರೂಪಾಯಿ ದರೋಡೆ ಹೊಡಿತಾ ಇದ್ರು. ಇವತ್ತು ಪ್ರಧಾನಮಂತ್ರಿಗಳು ಮೇಕ್ ಇನ್ ಇಂಡಿಯಾ ಮಾಡಿ ಸಾಕಷ್ಟು ಇಲ್ಲೇ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಭಾರತಕ್ಕೆ ಆಗಿ ಉಳಿದಿದ್ದು ಸಾಕಷ್ಟು ದೇಶಗಳಿಗೆ ಮಾರಾಟ ಮಾಡ್ತಾರೆ. ಅದರಿಂದ ಕೂಡ ಸಾಕಷ್ಟು ದುಡ್ಡು ಬರ್ತಾ ಇದೆ ಭಾರತಕ್ಕೆ. ಈ ಮೋದಿಜಿಯವರ ಸಂಕಲ್ಪ ಮೇಕ್ ಇನ್ ಇಂಡಿಯಾ ಅಂತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅದಕ್ಕೆ ಅದರ ಜೊತೆಗೆ ವೋಕಲ್ ಫಾರ್ ಲೋಕಲ್, ಆತ್ಮನಿರ್ಭರ್ ಭಾರತ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ದಿನಬಳಕೆ ವಸ್ತುಗಳು ಪ್ರತಿಯೊಬ್ಬ ಪ್ರಜೆಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಅಡಿಗೆ ಮನೆಯಿಂದ ಹಿಡಿದು ಬಾತ್ರೂಮ್ನಿಂದ ಹಿಡಿದು ಬೆಡ್ರೂಮ್ನಿಂದ ಹಿಡಿದು ಓಡಾಡ್ತಕ್ಕಂಥ ವಾಹನಗಳಿಂದ ಹಿಡಿದು ಕರೆಂಟ್ನಿಂದ ಹಿಡಿದು ದಿನಬಳಕೆ ಏನೆಲ್ಲ ಪದಾರ್ಥಗಳಿದೆಯಲ್ಲ ಆ ಪದಾರ್ಥಗಳನ್ನ ಸಾಕಷ್ಟು ಮ್ಯಾನುಫ್ಯಾಕ್ಚರ್ ಇಲ್ಲಿ ಮಾಡ್ತಾ ಇದ್ದಾರೆ. ಅದನ್ನ ಸಾಕಷ್ಟು ಉಪಯೋಗ ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ರಿಗೂ ಹೇಳ್ಬೇಕಂತಕ್ಕಂಥ ಮನೆ ಮನೆಗೆ ಹೇಳ್ಬೇಕಂತಕ್ಕಂಥ ಕಾರ್ಯಕ್ರಮ. ಯಾಕಂದ್ರೆ ಭಾರತ ದೇಶನ ಟ್ರಂಪ್ ತುಂಬಾ ಟಾರ್ಗೆಟ್ ಮಾಡಿ ಸಾಕಷ್ಟು ಏನು ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಸಾಕಷ್ಟು ಅಮೆರಿಕ, ಸಾಕಷ್ಟು ವಿದೇಶ ಐಟಮ್ಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ. ನಮ್ಮ ದುಡ್ಡನ್ನ ವಿದೇಶದವರು ತಿಂದು ಅವರ ದುರಂಕಾರವನ್ನು ನಮ್ಮ ಭಾರತ ಮೇಲೆ ತೋರ್ತಾ ಇರ್ತಾರೆ. ಅವರಿಗೆ ನಾವು ಪ್ರತ್ಯುತ್ತರವಾಗಿ ಯಾವ ತರ ಕೊಡಬಹುದು, ಅದ್ರ ಜೊತೆಗೆ ನಮ್ಮ ಭಾರತನ ಯಾವ ರೀತಿ ನಾವು ದೊಡ್ಡ ಮಟ್ಟಿಗೆ ಬೆಳೆಸಬೇಕಂತಕ್ಕಂಥದ್ದನ್ನ ಆತ್ಮಸ್ಥೈರ್ಯವನ್ನು ತುಂಬಿ ಮೋದಿಜಿಯವರ ಕೊಟ್ಟಿರ್ತಕ್ಕಂಥ ಕರೆ ಸ್ವದೇಶಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥ ಎಲ್ಲಾ ವಸ್ತುಗಳನ್ನ ಬಳಕೆ ಮಾಡ್ತಕ್ಕಂಥ ಒಂದು ದೃಢ ಸಂಕಲ್ಪ ಮಾಡಿ ಎಲ್ರಿಗೂ ಮನೆ ಮನೆಗೂ ಹೇಳಿ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಾವು ಜಿಲ್ಲೆಯಿಂದ, ಮಂಡಲದಿಂದ, ಪಂಚಾಯಿತಿಯಿಂದ, ಬೂತ್ನಿಂದ ಪ್ರತಿ ಮನೆಗೂ ಇದನ್ನ ಹೇಳ್ಬೇಕು ಅಂತಕ್ಕಂಥ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಒಂದು ದಿನಬಳಕೆ ಐಟಮ್ಗಳಿಗೆ ಯಾವ ತರ ಮ್ಯಾನುಫ್ಯಾಕ್ಚರ್ ಯಾರು ಮಾಡ್ತಾ ಇದ್ದಾರೆ, ಯಾವ ತರ ಬಳಸಬೇಕು ಅಂತಕ್ಕಂಥ ಹೇಳ್ತಕ್ಕಂಥದ್ದನ್ನ ಕೆಲಸ ಮಾಡ್ತಾ ಇದೀವಿ. ಇವತ್ತು ಅದರ ಪ್ರಯುಕ್ತವಾಗಿ ಇವತ್ತು ನಾವು ಮಂಡಲದ ಕಾರ್ಯಕರ್ತರು ಇಟ್ಕೊಂಡಿದ್ವಿ. ಕರೆದು ಇವತ್ತು ಇದ್ರ ಬಗ್ಗೆ ಹೇಳಿ ಆ ವಿಚಾರನ ತಿಳಿಸಿ ಅವ್ರಿಗೂ ಸಾಕಷ್ಟು ಪ್ರತಿಗಳನ್ನು ಕೊಟ್ಟು ಪ್ರತಿಜ್ಞೆಯನ್ನು ಅವರು ಮಾಡಿ ಅದ್ರ ಜೊತೆಗೆ ಎಲ್ಲ ಮನೆ ಮನೆಗೂ ಸ್ಟಿಕ್ಕರ್ ಹಾಕ್ತಕ್ಕಂಥ ಕಾರ್ಯಕ್ರಮನ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ನಾಳೆಯಿಂದ ಬೂತ್ ಮಟ್ಟದಲ್ಲಿ ಕೂಡ ಈ ಕೆಲಸ ನಡೀತದೆ.
ಅದ್ರ ಜೊತೆಗೆ GST ವರದಾನ ಇಡೀ ಭಾರತಕ್ಕೆ ಸಾಮಾನ್ಯ ವರ್ಗಕ್ಕೆ ಆಗಿರ್ತಕ್ಕಂಥದ್ದನ್ನು ಕೂಡ ತಿಳಿ ಹೇಳಿದ್ವಿ. ಆನ್ ಅಂಡ್ ಅವರೇಜ್ ಟ್ಯಾಕ್ಸ್ನ 28%, 18%, 12%, 5% ಇರ್ತಕ್ಕಂಥದ್ದನ್ನ 2 ಸ್ಲಾಬ್ ಇಳಿಸಿದ್ದಾರೆ. ಬರೀ 18% ಮತ್ತೆ 5%. ಸಾಕಷ್ಟು ಸಾಮಗ್ರಿಗಳಿಗೆ 0 ಮಾಡಿದ್ದಾರೆ ಟ್ಯಾಕ್ಸ್. ಎಲ್ಲ ಸರಾಸರಿ ನೋಡಿದ್ರೆ 13% ಟ್ಯಾಕ್ಸ್ ಎಲ್ಲ ವಸ್ತುಗಳ ಮೇಲೆ ಕಡಿಮೆ ಆಗ್ತದೆ ಸರಾಸರಿಯಾಗಿ. ಒಂದು ಐಟಮ್ ಅಲ್ಲಿ 5% ಆಗಿದೆ, ಒಂದರಲ್ಲಿ 6%, 10%, ಒಂದು 20%. ಎಲ್ಲ ಐಟಮ್ ನಾವು ಆವರೇಜ್ ಮಾಡಿ ನೋಡಿದಾಗ ಒಂದು 13% ವರೆಗೂ ಕಡಿಮೆ ಆಗ್ತಾ ಇದೆ. ಒಂದು ಎಕ್ಸಾಂಪಲ್, ಒಂದು ಮೋಟರ್ ಬೈಕ್ ನಾವು ತಗೋಬೇಕಂತ ಹೇಳಿದ್ರೆ 1 ಲಕ್ಷ ಆಗ್ತಾ ಇತ್ತು. ಅದರ ಮೇಲೆ ಕಡಿಮೆ ಅಂದ್ರೆ 10,000 ರೂಪಾಯಿ ಕಡಿಮೆ ಆಗ್ತಾ ಇದೆ. ಒಬ್ಬ ರೈತ ಟ್ರ್ಯಾಕ್ಟರ್ ತಗೋಬೇಕಂತ ಹೇಳಿದ್ರೆ 10 ಲಕ್ಷ ಆಗ್ತಾ ಇತ್ತು, 7 ಲಕ್ಷ ಆಗ್ತಾ ಇತ್ತು. ಅವ್ರಿಗೆ ಕಡಿಮೆ ಆದ್ರೂ 70, 80, 90,000, 1 ಲಕ್ಷ ರೂಪಾಯಿವರೆಗೂ ಕಮ್ಮಿ ಆಗ್ತಾ ಇದೆ. ಸಾಮಾನ್ಯ ವರ್ಗದವರು ಒಂದು ಕಾರ್ ತೊಳಗೆ ತುಂಬಾ ಜನ ಪ್ಲಾನ್ ಮಾಡ್ತಾ ಇದ್ರು, ತಗೊಂಡಿರ್ಲಿಲ್ಲ. 10 ಲಕ್ಷ ರೂಪಾಯಿ ಕಾರಿಗೆ ಅವ್ರು ಇವತ್ತು 1.5 ಲಕ್ಷ ರೂಪಾಯಿ ಕಡಿಮೆ ಆಗಿದೆ. ಈ ಒಂದು ತಳಮಟ್ಟದಲ್ಲಿ ಎಲ್ರಿಗೂ ಸಾಮಾನ್ಯ ವರ್ಗದವರು ಕೂಡ ಕಡಿಮೆ ಏನು ಇವತ್ತು ಆಗಿರೋದ್ರಿಂದ ಇವತ್ತು ಎಲ್ರಿಗೂ ದೊಡ್ಡ ಮಟ್ಟಕ್ಕೆ ಬೆನಿಫಿಟ್ ಆಗ್ತಾ ಇದೆ. ಬಜೆಟ್ ಅಲ್ಲೂ ಕೂಡ ಇನ್ಕಮ್ ಟ್ಯಾಕ್ಸ್ ಸುಧಾರಣೆ ತಗೊಂಡಿದ್ದು ಕೂಡ ಸಾಮಾನ್ಯ ವರ್ಗಕ್ಕೆ ದೊಡ್ಡ ಮಟ್ಟಕ್ಕೆ ವರದಾನ ಆಗಿದೆ. ಮುಂಚೆ ಮನೆ ಬಾಡಿಗೆ ಯಾರಾದ್ರೂ ಟೌನಲ್ಲಿ ಕೊಟ್ಟಿದ್ರೆ ಅವ್ರ ಮನೆ ಬಾಡಿಗೆ ಅವ್ರಿಗೆ ವರ್ಷಕ್ಕೆ ಒಂದು 10 ಲಕ್ಷ ಬಂತು ಅಂತ ಹೇಳಿದ್ರೆ ಅದರಲ್ಲಿ ಹೆಚ್ಚು ಕಡಿಮೆ 2-3 ಲಕ್ಷ ಟ್ಯಾಕ್ಸ್ ಹೋಗುದು. ಇವತ್ತು ಅದು 0 ಆಗಿದೆ. ಸಾಮಾನ್ಯ ವರ್ಗದವರು ಹಿಂಗಂದ್ರೆ ಒಬ್ಬ ಮಾಸ್ಟರ್ ಸರ್ಕಾರಿ ಉದ್ಯೋಗ ಮಾಡಿ ಅವ್ರ ಜೀವನ ಎಲ್ಲ ದುಡಿದು ಒಂದು ಮನೆ ಕಟ್ಟಿದ್ರೆ ಅವ್ರು ವಾಸಕ್ಕೆ 1 ಫ್ಲೋರ್ ಇಟ್ಕೊತಾರೆ, 2 ಫ್ಲೋರ್ ಬಾಡಿಗೆ ಕೊಡ್ತಾರೆ. ಇಲ್ಲ ಎಕ್ಸ್ಟ್ರಾ ಆದ್ರೆ ಇನ್ನೊಂದು ಬಿಲ್ಡಿಂಗ್ ಕಟ್ತಾರೆ ಅವ್ರ ಮಕ್ಕಳಿಗೆ. ಅವ್ರ ಬಾಡಿಗೆ ಬಂದ್ರೆ ತಿಂಗಳಿಗೆ 1 ಲಕ್ಷ ಬಂದ್ರೆ ವರ್ಷಕ್ಕೆ 12 ಲಕ್ಷ ಆದ್ರೆ ಅವರಿಗೆ 3 ಲಕ್ಷ ರೂಪಾಯಿ ಕಡಿಮೆ ಅಂದ್ರೂ ಅವರಿಗೆ ಟ್ಯಾಕ್ಸ್ ಹೋಗ್ತಾ ಇತ್ತು. ಇವತ್ತು ಅವ್ರಿಗೆ 0 ಆಗಿದೆ. ಅವ್ರ ಮಕ್ಕಳು ಯಾವ್ದಾದ್ರು ಸಾಫ್ಟ್ವೇರ್ ಕಂಪ್ನಿ ಸೇರ್ಕೊಂಡು ಯಾವ್ದಾದ್ರು ಬೇರೆ ಒಂದು ಸರ್ಕಾರಿ ಉದ್ಯೋಗಕ್ಕೆ ಹೋಗಿ ಅವ್ರಿಗೂ ಕೂಡ 10 ಲಕ್ಷ 12 ಲಕ್ಷ ವರ್ಷಕ್ಕೆ ಅವ್ರಿಗೆ ಸಂಬಳ ಬರ್ತಾ ಇದ್ರೆ ಅದು ಕೂಡ 0 ಆಗಿದೆ. ಇದೆಲ್ಲ ಮೋದಿಜಿಯವರ ಕೊಡುಗೆ ಸಾಮಾನ್ಯ ವರ್ಗಕ್ಕೆ. ಸಾಮಾನ್ಯ ವರ್ಗ ನಮಗೆ ಹೆಚ್ಚು ಕಡಿಮೆ 60%, 70% ವರೆಗೂ ನಮ್ಮ ಭಾರತದ ಸಾಮಾನ್ಯ ವರ್ಗ. ಆ ಸಾಮಾನ್ಯ ವರ್ಗಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಇವತ್ತು ನಮ್ಮ ದೀಪಾವಳಿಗೆ ಅನ್ಕೋಬಹುದು, ಎಲ್ಲ ಹಬ್ಬಗಳಿಗೆ ಮೊನ್ನೆ ವಿಜಯದಶಮಿ ಹಬ್ಬ, ದೀಪಾವಳಿ ಬಂದು ಎಲ್ಲ ಒಂದು ಕೆಂಪುಕೋಟೆ ಆಗಸ್ಟ್ 15ನೇ ತಾರೀಕು ಕೆಂಪುಕೋಟೆ ಮೇಲೆ ಹೇಳಿದ್ರು ನಾವು ಭಾರತಕ್ಕೆ ಸಾಮಾನ್ಯ ಗಿಫ್ಟ್ ಕೊಟ್ಟಿದ್ದಾರೆ. ಮೋದಿಜಿಯವರಿಗೆ ಧನ್ಯವಾದ. ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ವರ್ಗದವರು ಮೋದಿಜಿಯವರಿಗೆ ಧನ್ಯವಾದ ಹೇಳ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಭಾರತದಲ್ಲಿ ಬರೀ ಒಬ್ಬರು ಕಟ್ಟಿರ್ತಕ್ಕಂಥದ್ದಲ್ಲ, ಒಬ್ಬರಿಗೋಸ್ಕರ ಕಟ್ಟಿರ್ತಕ್ಕಂಥದ್ದಲ್ಲ, ಯಾವುದೋ ರಾಜಕಾರಣಕ್ಕೆ ಕಟ್ಟಿರ್ತಕ್ಕಂಥದ್ದಲ್ಲ. ಇವತ್ತು 100 ವರ್ಷ ಕಂಪ್ಲೀಟ್ ಆಗ್ತಾರೆ. ಕಂಪ್ಲೀಟ್ ಆಯ್ತು ಮೊನ್ನೆ ವಿಜಯದಶಮಿಗೆ, ಅಕ್ಟೋಬರ್ 2ನೇ ತಾರೀಕು ವಿಜಯದಶಮಿಗೆ 100 ವರ್ಷ ಕಂಪ್ಲೀಟ್ ಆಗಿದೆ. ಅದು ಪ್ರಯುಕ್ತ ಇಡೀ ದೇಶದಲ್ಲಿ ಇವತ್ತು ಎಲ್ಲ ತಾಲೂಕುಗಳಲ್ಲಿ ಕೂಡ ಸಾಕಷ್ಟು ಯುವಕರು, ಮಕ್ಕಳು, ದೇಶಭಕ್ತಿ ಇರ್ತಕ್ಕಂಥವ್ರು, RSSಗೆ ಪ್ರೇರಣೆಯಲ್ಲಿ RSS ಕೆಲಸ ಮಾಡ್ತಕ್ಕಂಥವ್ರು, RSS ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಇವತ್ತು ಒಂದೊಂದು ತಾಲೂಕಲ್ಲೂ ಕೂಡ ಇವತ್ತು ಪಥಚಲನವನ್ನು ಮಾಡ್ತಾ ಇದ್ದಾರೆ. ನಮಗೂ ಕೂಡ ಶಿಡ್ಲಘಟ್ಟದಲ್ಲಿ ಇದೇ 19ನೇ ತಾರೀಕು ಸಾಯಂಕಾಲ ನಮಗೊಂದು 4 ಗಂಟೆಗೆ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಪತ್ರಿಕಾ ಗೋಷ್ಠಿ, ಪತ್ರಿಕಾ ಮಾಧ್ಯಮದ ಮಿತ್ರರೊಂದಿಗೆ ಇವತ್ತು ಮನವಿ ಮಾಡ್ಕೊತೀನಿ, ತಾವು ಕೂಡ ಸಾಕಷ್ಟು ಇದರ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು. ನಮಗೆ 19ನೇ ತಾರೀಕು ಸಾಯಂಕಾಲ 4 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ದೇಶಭಕ್ತಿ ಇರ್ತಕ್ಕಂಥ ಎಲ್ಲ ಯುವಕರು, ಮಕ್ಕಳು, ಯುವಕರು
ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಳ್ಬೇಕಂತ ವಿನಂತಿ ಮಾಡ್ಕೊತೀವಿ. RSS ಬಗ್ಗೆ ಒಬ್ಬ ದೊಣ್ಣೆ ನಾಯಕ, ಆ ದೊಣ್ಣೆ ನಾಯಕ ಎಷ್ಟು ಮಟ್ಟಿಗೆ ದೊಣ್ಣೆ ನಾಯಕ ಅಂತ ಹೇಳಿದ್ರೆ, ಅವಾಗ ಮನಸ್ಸು ಬಂದಾಗೆಲ್ಲ ಪ್ರಚಾರ ಚಪಲಕ್ಕೆ RS ಬಗ್ಗೆ ಮಾತಾಡೋದು. ಜೂನಿಯರ್ ಖರ್ಗೆ, ಮರಿ ಖರ್ಗೆ ತುಂಬಾ ಗೌರವಯುತವಾಗಿ ದೇಶದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ ಅವ್ರನ್ನ, ಏನು ಮಾಡ್ತಾ ಇದ್ದಾರೆ ಅವ್ರನ್ನ. ಅವ್ರೇನ್ ಹೇಳ್ತಾರೆ, ತಾಲಿಬಾನ್ ತರ ಸೃಷ್ಟಿ ಮಾಡಕ್ಕೆ ಹೊರಟಿದ್ದಾರೆ ಇವರು ಅಂತ ಹೇಳ್ತಕ್ಕಂಥದ್ದು ತಾವು ಎಲ್ಲ ನೋಡಿದ್ರ, ನಾವು ನೋಡಿದ್ವಿ. ಇವರು ಭಾರತ ದೇಶದಲ್ಲಿ ಹಿಂದುತ್ವ ಬಗ್ಗೆ ಎಷ್ಟು ಗೌರವ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ. ಯಾಕಂದ್ರೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದಾಗ ಎಲ್ಲೋಗಿದ ದೊಡ್ಡ ನಾಯಕ? ದೇಶಭಕ್ತಿ ಇದೆಯಾ ಇವರಿಗೆ? ಅವ್ರು ಏನಾದ್ರು ಮಾಡಿದ್ರ? ಬೇಡ ಬೇಡ. ಮದ್ದೂರಲ್ಲಿ ಗಣೇಶನ ಮೆರವಣಿಗೆ ಮಾಡುವಾಗ ದೇವರ ಮೇಲೆ ಕಲ್ಲು ಹೊಡೆದ್ರು, ಅವತ್ತೆಲ್ಲೋಗಿದ್ದ? ಬಿಜೆಪಿಯವರು ಹೋಗಿ ಹಿಂದುತ್ವ ಅಂತ ಮಾತಾಡಿದ್ರೆ ಇವರು ಜೆಗಳಿಗೆ, ಪಾಕಿಸ್ತಾನ ಜೈ ಅನ್ನೋರಿಗೆ ಇವರಿಗೆ ಕುಮ್ಮ ಕೊಡ್ತಾರೆ. ಇವರು ಭಾರತ ದೇಶದಲ್ಲಿರ್ತಕ್ಕಂಥ ಲೀಡರ್, ಮುಂದಿನ ದಿನಗಳ ನಾಯಕರು. ಇಂಥವ್ರನ್ನೆಲ್ಲ ದೇಶದಲ್ಲಿ ನೋಡ್ಬೇಕಲ್ಲಪ್ಪ ಅಂತ ಆಡಳಿತ ಕೊಟ್ಬಿಟ್ಟು ಇವತ್ತು ಎಲ್ಲ ಹಿಂದೂಗಳು ಕರ್ಮ ಈ ಮಟ್ಟಕ್ಕೆ ಬಂದಿದೆ. ಓಟ್ ಹಾಕೋ ಹೇಗೆ ನಮ್ಮ ಜನರು ಯೋಚನೆ ಮಾಡಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ಇನ್ಮೇಲಾದ್ರೂ ಯಾವ ತರ ಮಾಡ್ಬೇಕು ಅಂತ ಈ ದೇಶದಲ್ಲಿರೋರೆಲ್ಲ ತಿಳ್ಕೋಬೇಕು.